ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಒಬ್ಬಟ್ಟು ಮಾಡೋಣ ಅಂತ ಬೇಳೆ ತೊಗೊಂಡಿದ್ದೀನಿ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸು ಬೇಳೆ ತೊಗೊಂಡಿದ್ದೀನಿ. ಒಂದು ಅರ್ಧ kg ಆಗೋಷ್ಟು ಬೇಳೆ ಇದೆ. ಇದನ್ನು ಒಂದು 3 ಸಲ ವಾಶ್ ಮಾಡ್ಕೊಂಡು ಕುಕ್ ಮಾಡೋಕ್ಕೆ ಇಡೋಣ. ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ಬೇಯಿಸ್ಕೊಳ್ಳೋಣ. ಹಿಟ್ಟು ಕಲಿಸ್ಕೊಳಕ್ಕೆ ನಾನು ಮೈದಾ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸು ಮೈದಾ ತೊಗೊಂಡಿದ್ದೀನಿ. 1 ಗ್ಲಾಸು ಚಿರೋಟಿ ರವೆ. ನೋಡಿ, ಚಿರೋಟಿ ರವೆ ಮೈದಾ 2 ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಸ್ಪೂನ್ ಆಗಷ್ಟು ತುಪ್ಪ ಆ್ಯಡ್ ಮಾಡ್ತಿದ್ದೀನಿ. ತುಪ್ಪ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ. ಅದು ಇದೆಲ್ಲ ಒಂದು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ತುಪ್ಪ ಮತ್ತು ಅರಿಶಿನ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಬೇಕು. ಮತ್ತು ಸ್ವಲ್ಪ ಬಿಸಿ ನೀರು ಅಲ್ಲಿ ನಾನು ಮಿಕ್ಸ್ ಮಾಡ್ಕೊತೀನಿ. ಬಿಸಿ ನೀರು ಹಾಕೋದ್ರಿಂದ ಒಬ್ಬಟ್ಟು ಸಾಫ್ಟಾಗಿರುತ್ತೆ. ಜಾಸ್ತಿ ಬಿಸಿ ಬೇಡ, ಲೈಟಾಗಿ ನೀರು ಬಿಸಿ ಮಾಡ್ಕೊಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಬಿಸಿ ಇದೆ ನೀರು. ಸ್ವಲ್ಪ ಬಿಸಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಬರುತ್ತೆ. ತುಂಬ ಬಿಸಿ ಬೇಡ, ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿಕೊಂಡು ಇನ್ನು ಸಾಫ್ಟ್ ಮಾಡ್ಕೊಬೇಕು ನಾವು. ನೋಡಿ, ಇಷ್ಟಾದರೆ ಸಾಕು. ಇದನ್ನೊಂದು 1/2 ಅವರ್ ಹೀಗೆ ಬಿಡಬೇಕು. ಈಗ ಬಿಟ್ಟರೆ ಚೆನ್ನಾಗಿ ಅದು ಹಿಟ್ಟು ನೆಂದ್ಕೊಂಡಿರುತ್ತೆ. ಆಮೇಲೆ ಒಬ್ಬಟ್ಟು ಬರುತ್ತೆ. ಇದಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ ಆಗಷ್ಟು ಆಯಿಲ್ ಯೂಸ್ ಮಾಡಿದ್ದೀನಿ. ಜಾಸ್ತಿ ಆಯಿಲು ಯೂಸ್ ಮಾಡಿಲ್ಲ. ಬೇಳೆ ಹಾಕಬೇಕು. ಆವಾಗ ಈ ಥರ ಕೈ ಆಡಿಸ್ಕೊತಾ ಇರಿ. ಈ ಥರ ಒಂದು ಬೌಲಲ್ಲಿ ಇಟ್ಕೊಂಡು ಸ್ವಲ್ಪ ಅದ್ರ ಮೇಲೆ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 1/2 ಅವರ್ ಸೈಡಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ ಬೇಳೆ ಆಗಿದೆ. ಇಷ್ಟಾದರೆ ಸಾಕು ಬೇಳೆ. ಈ ಥರ ಕೈಯಲ್ಲಿ ತಗೊಂಡು ಈ ಥರ ಮಾಡಿದ್ರೆ ಓಪನ್ ಆಗಬೇಕು. ಈಗ ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ. ಬೇಳೆ ಸಪ್ರೇಟ್ ಮಾಡಿದ್ದೀನಿ. ನೀರು ಸಪ್ರೇಟು. ಆ ನೀರಿಗೆ ನಾನು ರಸಮ್ ಮಾಡ್ತೀನಿ. ಒಬ್ಬಟ್ಟು ರಸಮ್ ಅದು ತೋರಿಸ್ತೀನಿ. ಈಗ ಅದೇ ಪಾತ್ರೆ ಏನು ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ. 2 ಕಪ್ಪು ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಸೇರಿಸ್ಕೊಳ್ಳಿ. ನಮ್ಮನೆಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು. ನಾನು 2 ಕಪ್ಪು ಬೆಲ್ಲ 2 ಗ್ಲಾಸ್ಗೆ 2 ಗ್ಲಾಸ್ ಸೇರಿಸ್ಕೊಂಡಿದ್ದೀನಿ. ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಪೌಡ್ರ್ ಬೆಲ್ಲ ಸಿಗುತ್ತೆ. ಇಲ್ಲ ಅಂದರೆ ನೀವು ಉಂಡೆ ಬೆಲ್ಲ ತಂದು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಬೋದು. ಅಂದರೆ ಇದು ಬೇಗ ಕರಗುತ್ತೆ, ಅದು ಸ್ವಲ್ಪ ಲೇಟ್ ಆಗುತ್ತೆ. ನೋಡಿ, ಇಷ್ಟಾಗಿದೆ. ಈ ಟೈಮಲ್ಲಿ ನಾನು ಬೇಳೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಳೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇಷ್ಟು ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಹೋಗೋ ಗಂಟ ಹಿಡಿದಿಟ್ಕೊಳ್ಳೋಣ. ಬಿಸಿ ಹೋದ್ಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಇದೆಲ್ಲ ಬಿಸಿ ಎಲ್ಲ ಹೋಗಿದೆ. ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ನಾನು ಇಷ್ಟು ನುಣ್ಣಗೆ ರುಬ್ಕೊಂಬಂದಿದ್ದೀನಿ. ಇದ್ರ ಜೊತೆ ಏಲಕ್ಕಿ ಪೌಡ್ರು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿಯಲ್ಲೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಈಗ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಒಂದು 20 ಏಲಕ್ಕಿನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. 1 ತೆಂಗಿನಕಾಯಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಡ್ರೈ ಕೊಕೊನೆಟ್ಟು ಗ್ರೈಂಡ್ ಮಾಡ್ಕೊಬೋದು. ನನ್ನ ಹತ್ರ ಇಲ್ಲ, ನಾನು ಹಸಿ ತೆಂಗಿನಕಾಯಿನೇ ಗ್ರೈಂಡ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಇಷ್ಟು ಮಾತ್ರ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದು ಹೂರ್ಣ ಆಗಿದೆ, ಹಿಟ್ಟಾಗಿದೆ.
ನಾನು ಸ್ವಲ್ಪ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತೀನಿ. ಇದು ಬಟರ್ ಪೇಪರು. ಈ ಥರ ಪೇಪರ್ ತೊಗೊಂಡ್ರೆ ಹೆಂಗೆ ಬೇಕಾದರೂ ನಾವು ತಟ್ಕೊಬೋದು, ಎಷ್ಟು ತೆಳ್ಳಗ ಬೇಕಾದರೂ ತಟ್ಕೊಬೋದು. ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಬೇಯಿಸ್ಕೊಬೇಕು. ನೋಡಿ ಒಬ್ಬಟ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಟ್ರೈ ಮಾಡಿ. ಮತ್ತು ಬೇಳೆ ಒಬ್ಬಟ್ಟು ಥರ ಇಲ್ಲ, ಇದು ಕಾಯಿ ಒಬ್ಬಟ್ಟು ಥರನೇ ಇದೆ. ಥ್ಯಾಂಕ್ ಯು ಫ್ರೆಂಡ್. ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ.